ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ರೇಷ್ಮೆ ಆಮದು ನೀತಿ ವಿರುದ್ಧ ಹೋರಾಡುತ್ತಿದ್ದ ಪ್ರತಿಭಟನಾಕಾರರನ್ನು ಬಂಧಿಸಿರುವುದನ್ನು ಖಂಡಿಸಿ ರೇಷ್ಮೆ ಬೆಳೆಗಾರರು ಬೆಂಗಳೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬೆಳೆಗಾರರು ಪ್ರತಿಭಟನೆ ನಡೆಸಿದರು. ರೇಷ್ಮೆ ಬೆಳೆಗಾರರ ಪರ ಹೋರಾಟಗಾರರನ್ನು ಬಂಧಿಸಿದ್ದು ಸರಿಯಲ್ಲ, ಬಂಧಿತರನ್ನ ಕೂಡಲೇ ಬಿಡುಗಡೆ ಮಾಡದಿದ್ದಲ್ಲಿ ನಾಳೆಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಜಿಲ್ಲೆಯ ಉಸ್ತುವಾರಿ ಸಚಿವರ ಒತ್ತಾಯದ ಮೇರೆಗೆ ಈ ದಿನ ರಾಜ್ಯಾಧ್ಯಕ್ಷರಂತ ರಮೇಶ್ ಗೌಡರನ್ನ ಬಂಧಿಸಿದ್ದಾರೆ. ಆ ಬಂಧಿಸಿರತಕ್ಕಂಥ ಬಂಧನವನ್ನು ಖಂಡಿಸಿ ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೀವಿ. ನಾಳೆ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಇದೆ. ನೀವು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ಟಿಪ್ಪು ಸುಲ್ತಾನನ ಅರಮನೆ ಬಗ್ಗೆ ಕೇಳಿರ್ತೀರಾ, ಆದರೆ ಕಲಾಸಿಪಾಳ್ಯದಲ್ಲಿರೋ ಟಿಪ್ಪು ಕಾಲದ ಶಸ್ತ್ರಾಗಾರ ನಿಮಗೆ ಗೊತ್ತಾ? ಹೌದು, ಆದರೆ ಆ ಶಸ್ತ್ರಾಗಾರದ ಸ್ಥಿತಿ ಮಾತ್ರ ಹೀನಾಯವಾಗಿದೆ. ಶಿಥಿಲಾವಸ್ಥೆಯಲ್ಲಿರೋ ಈ ಕಟ್ಟಡ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮದ್ದು ಗುಂಡು ಫಿರಂಗಿಗಳನ್ನ ಸಂಗ್ರಹಿಸುತ್ತಿದ್ದ ಶಸ್ತ್ರಾಗಾರ. 200 ವರ್ಷಗಳಿಗೂ ಹೆಚ್ಚು ಪುರಾತನವಾದ ಈ ಕಟ್ಟಡವನ್ನ ಸರಿಯಾಗಿ ರಕ್ಷಣೆ ಮಾಡಿದ್ದಿದ್ರೆ ಈಗ ಇದು ಪ್ರೇಕ್ಷಣೀಯ ಸ್ಥಳವಾಗಿರ್ತಿತ್ತೇನೋ. ಆದ್ರೆ ಹಾಗಾಗಿಲ್ಲ. ಈ ಶಸ್ತ್ರಾಗಾರ ಸಂಪೂರ್ಣ ಖಾಲಿ. ಅಷ್ಟೇ ಅಲ್ಲ, ಇಲ್ಲಿನ ಬೆಲೆ ಬಾಳುವ ಬಾಗಿಲು ಕಿಟಕಿಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಟಿಪ್ಪುವಿನ ಗತ ವೈಭವವನ್ನ ಸಾರಬೇಕಿದ್ದ ಈ ಸ್ಮಾರಕ ಈಗ ಹುಡುಕರ ತಾಣವಾಗಿದ್ದು ಜೂಜುಕೋರರ ಅಡ್ಡೆಯಾಗಿದೆ. ಕಾಲದಿಂದನೂ ಇಲ್ಲಿ ಇದಿತ್ತು, ತುಂಬ ಚೆನ್ನಾಗಿತ್ತು. ಬಾಗಿಲುಗಳೆಲ್ಲ ಇತ್ತು, ಕಿಟಕಿಗಳೆಲ್ಲ ಇತ್ತು. ಅದೇನಾಯಿತು ಅನ್ನೋದು ಗೊತ್ತಿಲ್ಲ. ಬಟ್ ನಾನು 2-3 ಸರಿ ಚಿಕ್ಕ ಮಗು ಇದ್ದಾಗ ಬಂದಿದ್ದೆ. ಬಟ್ ಇಲ್ಲಿ ಸಾಯಂಕಾಲ ಆದರೆ ಅಕ್ರಮವಾದ ಚಟುವಟಿಕೆಗಳು ನಡೀತದೆ. ಬಟ್ ಇದನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಬಟ್ ಇದನ್ನು ಯಾರು ಒಂದು ಆರ್ಟಿಕಲ್ ಡಿಪಾರ್ಟ್ಮೆಂಟ್ನವ್ರು ಬಂದು ಇದನ್ನು ನೋಡಿ ಏನಾದ್ರು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಈ ಶಸ್ತ್ರಾಗಾರದ ಪುನರುಜ್ಜೀವನ ಮಾಡೋದಕ್ಕೆ ಪುರಾತತ್ವ ಇಲಾಖೆ 2002ರಲ್ಲೇ ಯೋಜನೆ ರೂಪಿಸಿತ್ತು. ಬರೋಬ್ಬರಿ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳೋದಾಗಿ ಇಲ್ಲಿ ಫಲಕವನ್ನು ಹಾಕಲಾಗಿದೆ. ಫಲಕ ಹಾಕಿದ್ದಷ್ಟೇ ಭಾಗ್ಯ, ಬಿಡಿಗಾಸಿನ ಕೆಲಸವೂ ನಡೆದಿಲ್ಲ. ರೈಲಿಂಗ್ಸ್ ಹಾಗೂ ಹಾಸುಗಲ್ಲುಗಳನ್ನ ಹಾಕಿರೋದನ್ನ ಬಿಟ್ರೆ ಯಾವುದೇ ಕಾಮಗಾರಿ ನಡೆದಿಲ್ಲ. ಈ ಕಟ್ಟಡ ನಿರ್ವಹಣೆಗೆ ಅಂತ ನಿರ್ಮಿಸಿರೋ ಕಚೇರಿ ಜಾಗದಲ್ಲಿ ಈಗ ಒಂದು ಕುಟುಂಬ ಆರಾಮಾಗಿ ಸಂಸಾರ ಮಾಡ್ತಿದೆ. ಭದ್ರತೆಗೆ ಅಂತ ನಿಯೋಜಿಸಿದ್ರು ಇತ್ತ ಪೊಲೀಸರು ಸುಳಿಯೋದಿಲ್ಲ. ಇನ್ನು ಬಿಬಿಎಂಪಿ ವತಿಯಿಂದ ಈ ಶಸ್ತ್ರಾಗಾರವನ್ನ ನವೀಕರಿಸುವುದಕ್ಕೆ ಮುಂದೆ ಬಂದ್ರು ಪುರಾತತ್ವ ಇಲಾಖೆ ಅಡ್ಡಗಾಲು ಹಾಕ್ತಿದೆ ಅಂತಾರೆ ಸ್ಥಳೀಯ ಕಾರ್ಪೊರೇಟರ್. ಯಾವುದು ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಇಲ್ಲಿ ಅಂತಿಲ್ಲ, ಇದು ಸುತ್ತಮುತ್ತಲು ಕೂಡ ಒಂದು 100 ಮೀಟರ್ ದೂರದಲ್ಲಿ ಏನು ಕೆಲಸ ಮಾಡೋಕೆ ಅವ್ರು ಬಿಡಲ್ಲ. ನಾವು ಏನಾದರೂ ಈಗ ನಾವು BBMPಗೆ ಕೊಟ್ಟರು ಕೂಡ ಇದು ಸುಂದರವಾಗಿ ಮೇಂಟೈನ್ ಮಾಡಿ ಇದಕ್ಕೆ ಖರ್ಚೆಲ್ಲ ನಾವು ಮಾಡಿ ಬೇಕಾದ್ರೆ ಇದನ್ನೇ ನಾವೇ ಮೇಂಟೈನ್ ಮಾಡ್ತೀವಿ, ಆದರೆ ಕೊಡಲ್ಲ ಅವರು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಮ್ಮ ಪ್ರಾಪರ್ಟಿ ಅಂತೇಳಿ ಅದನ್ನು ಮಾಡ್ತಾರೆ ಹೊತ್ತು ಹಾಲ್ ಮಾಡಿ ಇಟ್ಟಿದ್ದಾರೆ ಹೊತ್ತು ಅದನ್ನು ಏನು ಉದ್ಧಾರ ಮಾಡಿಲ್ಲ. ಒಟ್ನಲ್ಲಿ ಈ ಸ್ಮಾರಕವನ್ನ ನವೀಕರಿಸಿ ಟಿಪ್ಪು ಕಾಲದ ಕಟ್ಟಡವನ್ನ ಉಳಿಸೋ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನನ ಸಮರದ ಯಶೋಗಾಥೆಗಳನ್ನು ಸಾರಬೇಕಿದ್ದ ಈ ಶಸ್ತ್ರಾಗಾರ ಇಂದು ಪಾಳು ಬಿದ್ದು ಅವನತಿಯ ಘಟ್ಟ ತಲುಪಿ ಹೋಗಿದೆ. ಅದ್ಯಾಕೋ ಪುರಾತತ್ವ ಇಲಾಖೆ ಕೂಡ ಈ ಶಸ್ತ್ರಾಗಾರವನ್ನು ಉದ್ಧರಿಸೋ ಮನಸ್ಸನ್ನೇ ಮಾಡ್ತಾ ಇಲ್ಲ. ಈ ವರದಿಯನ್ನು ನೋಡಿಯಾದರೂ ಪುರಾತತ್ವ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ? ಅಧಿಕಾರಿಗಳು ಏನಾದರೂ ಕೆಲಸ ಮಾಡ್ತಾರಾ? ಕಾದು ನೋಡೋಣ. ಕ್ಯಾಮ್ರಾಮನ್ ಪ್ರಸಾದ್ ಹಾಗೂ ಸತೀಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಂದು ನಗರದ ಡಾ ರಾಜ್ಕುಮಾರ್ ಕಲಾಕ್ಷೇತ್ರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಿರ್ಲೋಸ್ಕರ್ ವಿದ್ಯುತ್ ಕಾರ್ಖಾನೆ ನೌಕರರ ಕನ್ನಡ ಹಿತರಕ್ಷಣಾ ಸಮಿತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಡಿ ಲಿಂಗಯ್ಯ ಮತ್ತು ಹಿರಿಯ ವಕೀಲರು ಹಾಗೂ ಸಾಹಿತಿಗಳಾದ ಶ್ರೀಮತಿ ಹೇಮಲತಾ ಅವರನ್ನು ಸನ್ಮಾನಿಸಲಾಯಿತು. ಕುರಿ ಪ್ರತಾಪ್ ನೇತೃತ್ವದಲ್ಲಿ ಮೈಸೂರು ಕಾಮಿಡಿ ಕಿಲಾಡಿಗಳು ಎಂಬ ಹಾಸ್ಯ ಕಿರುನಾಟಕವನ್ನು ಪ್ರದರ್ಶಿಸಲಾಯಿತು. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಬಡತನದ ಬಾಳು, ಬ್ರಹ್ಮಚಾರಿ, ಬ್ರಹ್ಮವರ, ಹೀಗೆ ಹಲವು ವ್ಯಕ್ತಿ ಚಿತ್ರಗಳ ಚಿತ್ರಿಸಿದ ಶ್ರೀಮತಿ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ. ಚಿತ್ರರಂಗದ ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಎಲ್ಲ ಕ್ಷೇತ್ರಗಳಿಂದ ಅವ್ರನ್ನ ಕರೆದು ಒಂದು ಸನ್ಮಾನ ಸಮಾರಂಭನ ಮಾಡ್ತೇವೆ. ಹಾಗೆ ಕಾರ್ಖಾನೆಯಲ್ಲಿ ಸುಮಾರು ದೀರ್ಘಕಾಲ ಸೇವೆ ಸಲ್ಲಿಸಿದಂಥ ಹಿರಿಯ ಕಾರ್ಮಿಕರಿಗೆ ಒಂದು 30-40